ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಟುಡೇ ಲೆಟ್ ಮಿ ಟಾಕ್ ಅಬೌಟ್ ಹೌ ಟು ಹ್ಯಾಂಡಲ್ ಫೇಲ್ಯೂರ್ಸ್ ಐ ಮೀನ್ ಇಂಟರ್ವ್ಯೂ ರಿಜೆಕ್ಷನ್ಸ್. ತುಂಬ ಕಾಮನ್ ಇಲ್ಲಿ ದುಬೈಯಲ್ಲಿ ಅನಿಸುತ್ತೆ. ನಾಟ್ ಓನ್ಲಿ ದುಬೈ, ಐ ಥಿಂಕ್ ಎನಿವೇರ್ ರಿಜೆಕ್ಷನ್ಸ್ ಆರ್ ಪ್ರಿಟಿ ಕಾಮನ್ ದೀಸ್ ಡೇಸ್. ಸೊ ಎಸ್ಪೆಷಲಿ ದುಬೈ ಮಾರ್ಕೆಟಲ್ಲಿ ತುಂಬ ಕಾಂಪಿಟೇಷನ್ ಜಾಸ್ತಿ. ಆಲ್ ಓವರ್ ದ ವರ್ಲ್ಡ್ ಪೀಪಲ್ ಆರ್ ಕಾಂಪಿಟಿಂಗ್ ಕಮಿಂಗ್ ಹಿಯರ್ ಆ್ಯಂಡ್ ದೇ ಆರ್ ಟ್ರೈಂಗ್ ಟು ಟೇಕ್ ಅ ಜಾಬ್. ದೇರ್ ಆರ್ ಫ್ಯೂ ಪೊಸಿಷನ್ಸ್ ಬಟ್ ದೇರ್ ಆರ್ ಮೆನಿ ಪೀಪಲ್ ಹೂ ಆರ್ ವಾಂಟ್ ದಟ್ ಜಾಬ್, ರೈಟ್? ಸೊ ಆ ಥರ ಪ್ರಾಬ್ಲಮ್ಸ್ ಇದೆ. ಸೊ ಇದು ಅಗೇನ್ ಎವ್ರಿ ಡೇ ಹೇಳಿದಾಗೆ ನಾನು ಇಲ್ಲಿ ಜಾಗಿಂಗ್ ಬರ್ತೀನಿ ಇದ್ರ ಹತ್ರ. ಇದು ಆ್ಯಂಡ್ ದುಬೈ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಪ್ರಾಪರ್ಲಿ. ಆ್ಯಂಡ್ ದುಬೈ ಸ್ವಲ್ಪ ಜಾಸ್ತಿ ಬೆಳಕಿಗೆ ಸರಿ ಕಾಣಿಸ್ತಾ ಇಲ್ಲ. ಓಕೆ, ಜೈಂಟ್ ವೀಲ್ ಬೇಸಿಕಲಿ. ಸೊ ಇಲ್ಲಿ ಚೆನ್ನಾಗಿದೆ ಪ್ಲೇಸ್. ಇದು ಇಟ್ಸ್ ಮೋರ್ ಆಫ್ ಕೈಂಡ್ ಆಫ್ ಪಾರ್ಟಿ ಪ್ಲೇಸ್. ಈವ್ನಿಂಗ್ಸ್ ಬರ್ಬೋದು, ಬೆಳಗ್ಗೆ ಯಾರೂ ಆಲ್ಮೋಸ್ಟ್ ಇರಲ್ಲ. ಬಟ್ ಎಲ್ಲ ತೆಗೆದಿದೆ ಆಲ್ರೆಡಿ. ಇವಾಗ ಇಲ್ಲಿ ಅರೌಂಡ್ 9 ಗಂಟೆ ಬೆಳಗ್ಗೆ. ಸೊ ಇಂಡಿಯಾದಲ್ಲಿ 10:30. ಸೊ ಇಲ್ಲಿ ಕೋರ್ಸ್ ಎಲ್ಲ ತೆಗೆದಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಸೊ ಮೇನ್ ಥಿಂಗ್ ಏನಂದರೆ ರಿಜೆಕ್ಷನ್ ಹ್ಯಾಂಡಲ್ ಮಾಡೋದು ಹೇಗೆ, ಇಂಟರ್ವ್ಯೂ ರಿಜೆಕ್ಷನ್. ಸೊ ಇನ್ನೇನು ನಮಗೆಲ್ಲ ಸ್ಕಿಲ್ಸ್ ಗೊತ್ತಿದೆ, ಇಂಟರ್ವ್ಯೂನ ಮಾಡಿದ್ವಿ ಅಂದರೂ ಇಂಟರ್ವ್ಯೂ ಕ್ಲಿಯರ್ ಆಗಿಲ್ಲ. ಇನ್ನೇನು ಇಂಟರ್ವ್ಯೂ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡ್ವಿ, ಬಟ್ ಯಾಕೋ ಸೆಲೆಕ್ಟ್ ಆಗಲಿಲ್ಲ ಅಲ್ವಾ? ಸೊ ಇದು ತುಂಬ ಕಾಮನ್. ಈವನ್ ಐ ಆಮ್ ಫೇಸಿಂಗ್ ದಟ್ ನೌ. ಸೊ ಲಾಸ್ಟ್ ಮಂತಲ್ಲಿ 5 ಇಂಟರ್ವ್ಯೂಸ್ ಅಟೆಂಡ್ ಮಾಡಿದೆ. ಇಂಟರ್ವ್ಯೂನೇ ಬರೋದು ಕಷ್ಟ ಇಲ್ಲಿ, ಬಟ್ ಇಂಟರ್ವ್ಯೂ ಬಂದು ಐ ಕುಡ್ ನಾಟ್ ಕ್ಲಿಯರ್ ದೆಮ್. ಸೊ ಈ ಥರ ಇದ್ದಾಗ ಸೊ ಬೇಸಿಕ್ಲಿ ಏನು ಮಾಡಬೇಕಂದ್ರೆ, ಸಿ you'll have to see rejection could be because of many reasons alva. So rejection ige depends on the person who took your interview, or also depends on ಇಲ್ಲೊಂದು ಇದು ಚೆನ್ನಾಗಿದೆ ತೋರಿಸ್ತೀನಿ. ಇದು ಕ್ಯಾರೆಕ್ಟರ್ ಗೊತ್ತಿಲ್ಲ ನನಗೆ ಯಾವ ಕ್ಯಾರೆಕ್ಟರ್ ಅಂತ. ಶ್ರೆಕ್ ಥರನೇ, ಶ್ರೆಕ್ ಅಥವಾ ಹಲ್ಕ್ ಥರನೇ, ಬಟ್ ಐ ಡೋಂಟ್ ನೋ ಯಾವ ಕ್ಯಾರೆಕ್ಟರ್ ಅಂತ. ಗ್ರೂಟ್ ಅನಿಸುತ್ತೆ. ಗ್ರೂಟ್ ಆ್ಯಂಡ್ ರಾಕೆಟ್ ಅಂತ ಇದೆ. ಸೊ ಗ್ರೂಟ್ ಆ್ಯಂಡ್ ರಾಕೆಟ್ ಕ್ಯಾರೆಕ್ಟರ್ಸ್ ಅನಿಸುತ್ತೆ. ಸೊ ಐ ಆಮ್ ಅ ಫ್ಯಾನ್ ಆಫ್ ಕಾರ್ಟೂನ್ಸ್ ಅಗೇನ್, ಬಟ್ ಯಾ. ಸೊ ಟಾಕಿಂಗ್ ಅಬೌಟ್ ರಿಜೆಕ್ಷನ್. ಸಿ ಇವಾಗ ಇಂಟರ್ವ್ಯೂ ಮಾಡಬೇಕಾದ್ರೆ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಇಂಟರ್ವ್ಯೂವರ್, ಅವ್ರು ಹೇಗೆ ನಿಮ್ಮನ್ನು ಪರ್ಸೀವ್ ಮಾಡ್ತಾರೆ ಅಂತ. ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಇಂಪ್ರೆಷನ್ ದಟ್ ಯು ಕ್ರಿಯೇಟ್ ಆನ್ ದೆಮ್. ದಟ್ ಈಸ್ ಮೋರ್ ಕ್ರಿಟಿಕಲ್. ಸೊ ಜನರಲಿ ಇಫ್ ಐ ಆಮ್ ಇಂಟರ್ವ್ಯೂಯಿಂಗ್ ಸಂಬಡಿ, ಐ ಲುಕ್ ಎಟ್ ಕ್ಯಾನ್ ಹಿ ಡೂ ದ ಜಾಬ್. ದಟ್ಸ್ ದ ಮೇನ್ ಕ್ವೆಶನ್. ಸೊ ಈ ಕೋರ್ ಕಾಂಪಿಟೆನ್ಸೀಸ್ ಇದೆಯಾ, ಟೆಕ್ನಿಕಲ್, ಆಮೇಲೆ ಲೀಡರ್ಶಿಪ್ಪು, ಕಮ್ಯುನಿಕೇಷನ್ನು, ಬಿಹೇವಿಯರಲ್ ಮತ್ತು ಕಲ್ಚರಲ್. ಸೊ ಫಸ್ಟ್ ಎಲ್ಲರೂ ಎಸ್ಪೆಷಲಿ ಇಂಟರ್ನ್ಯಾಷನಲ್ ನೋಡಿದಾಗ ಕಲ್ಚರಲ್ ಫಿಟ್ ಬರುತ್ತೆ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್, ಅದೆಲ್ಲ ಲಾಟ್ ಆಫ್ ಥಿಂಗ್ಸ್ ಫ್ಯಾಕ್ಟರ್ಸ್ ಇದೆ. ಸೊ ಇಟ್ ಈಸ್ ಡಿಫ್ರೆಂಟ್ ಥಿಂಗ್ ಫಾರ್ ಲೆಸ್ ದೆನ್ 5 years ಎಕ್ಸ್ಪೀರಿಯನ್ಸ್ ಗಾಯ್, ಆ್ಯಂಡ್ ಇಟ್ ಈಸ್ ಆಲ್ಸೋ ಎ ಡಿಫ್ರೆಂಟ್ ಥಿಂಗ್ ಫಾರ್ the range if you take 5 to 10 years, 10 to 15 plus, so 20 plus. It's quite relative to the number of years of experience. ಸೊ ಇಲ್ಲಿ ಎಸ್ಪೆಷಲಿ ದುಬೈಯಲ್ಲಿ ನಾನು ನೋಡಿದಂಗೆ ಜಾಸ್ತಿ ಜನ they look at they have some impression about you. ಕೋರ್ ಕಾಂಪಿಟೆನ್ಸಸ್ ಇದ್ರೂ ಲೀಡರ್ಶಿಪ್ ಕ್ವಾಲಿಟೀಸು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸು ಅದು ಮ್ಯಾಟ್ರ್ ಆಗುತ್ತೆ. ಆಮೇಲೆ
ದೇ ಗೋ ಬೈ ಮೋರ್ ಆಫ್ ಬ್ಯಾಕ್ಗ್ರೌಂಡ್. ಸೊ ನಿಮಗೇನು ಏನೋ ಇದಾಗಿದೆ ಅಂತ, ಬೇಸಿಕಲಿ ಯಾವುದು ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ ಕಲ್ಚರಲ್ ಫಿಟ್ ನೋಡ್ತಾರೆ ಫಸ್ಟು. ಕಲ್ಚರಲ್ ಫಿಟ್ ಆದಮೇಲೆ ಲೀಡರ್ಶಿಪ್ ಆದಮೇಲೆ ಮೋರ್ ಆಫ್ ಇದು ಲೀಡರ್ಶಿಪ್ ಆದಮೇಲೆ ಬೇಸಿಕಲಿ ಟೆಕ್ನಿಕಲ್ ಕಾಂಪಿಟೆನ್ಸೀಸ್. ಯಾರೋ ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತಾ ಇದ್ರು, ಅದಕ್ಕೆ ತುಂಬ ಡಿಸ್ಟರ್ಬ್ ಆಗ್ತಾಯಿತ್ತು. ಐ ವಾಸ್ ನಾಟ್ ಫೋಕಸ್ಡ್. ಓಕೆ, ಎನಿವೆ, ಸೊ ಕೋರ್ ಕಾಂಪಿಟೆನ್ಸೀಸ್ ಬೇಕಾಗುತ್ತೆ. ಟೆಕ್ನಿಕಲ್ ಅಫ್ಕೋರ್ಸ್ 1 to 5 years ಎಕ್ಸ್ಪೀರಿಯನ್ಸ್ ಇದ್ದರೆ ಟೆಕ್ನಿಕಲ್ ಕಾಂಪಿಟೆನ್ಸೀಸ್ ಈಸ್ ಓಕೆ. ಸ್ವಲ್ಪ ಕಮ್ಯುನಿಕೇಷನ್ ಇದ್ದರೆ ಓಕೆ. ಕಲ್ಚರಲ್ ಫಿಟ್ ಆಫ್ಕೋರ್ಸ್ ಆ ರೇಂಜಿಗೂ ಮ್ಯಾಟ್ರ್ ಆಗುತ್ತೆ. ಸೊ ಎಸ್ಪೆಷಲಿ ಇಂಟರ್ನ್ಯಾಷನಲ್ ಜಾಬ್ಸ್ ಎಲ್ಲ ಈ ಥರನೇ. ಯು ಹ್ಯಾವ್ ಟು ಲುಕ್ ಎಟ್ these things. So basically they will look at whether you can do the job, are you fit for the job, and behavioral, that's the main thing. Can I work with you for a long time? ಅದು ಮ್ಯಾಟ್ರ್ ಆಗುತ್ತೆ. ಸೊ if you want a job offer, always you have to talk in favor of that person, and what's in it for me ಅನ್ನೋದು ಡಿಫೈನ್ ಮಾಡ್ಕೋಬೇಕು. ಸೊ ಆಲ್ವೇಸ್ ವೆನ್ ಯು ಆರ್ ಆನ್ಸರಿಂಗ್ ಇನ್ ದ ಇಂಟರ್ವ್ಯೂ, ಥಿಂಕ್ ಅಬೌಟ್, ಅಫ್ಕೋರ್ಸ್ ಇಟ್ಸ್ ಈಸಿ ಟು ಸೇ, ಬಟ್ ಡಿಪೆಂಡಿಂಗ್ ಆನ್ ಯುವರ್ ಸಿಚುಯೇಷನ್ ಇಟ್ಸ್ ಆಲ್ವೇಸ್ ಎ ಚಾಲೆಂಜ್ ಟು ಸಿ ದ್ಯಾಟ್. ತುಂಬ ವೇವ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ, ಅದಕ್ಕೆ ನೋಡ್ತಾ ಇದ್ದೆ. ದೂರದಲ್ಲಿ ತುಂಬ ಚೆನ್ನಾಗಿದೆ ವೇವ್ಸ್. ಐ ಡೋಂಟ್ ನೋ, ಯು ಕ್ಯಾನ್ ಸಿ ದ್ಯಾಟ್. ಇಟ್ಸ್ ವೆರಿ ನೈಸ್. ಈ ಕಡೆ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದೆ ಸ್ವಲ್ಪ. ಮೆರಾಸ್ ಇದೆ ಇಲ್ಲಿ. ಮೆರಾಸ್ ಒನ್ ಆಫ್ ದ ಬೆಸ್ಟ್ ಬಿಲ್ಡರ್ಸ್, ಲೈಕ್ ಎಮ್.ಆರ್. ಎಮ್.ಆರ್ ಐ ಥಿಂಕ್ ಇಸ್ ಸೆಕೆಂಡ್, ಐ ಡೋಂಟ್ ನೋ. ಮೆರಾಸ್ ಇಸ್ ನಂಬರ್ 1. ಟಾಪ್ ಟೈರ್ಸ್ ಇವೆಲ್ಲ, ಎಮ್.ಆರ್., ಮೆರಾಸ್ ಮತ್ತು ದಮಾಕ್ ಐ ಥಿಂಕ್ ಇಸ್ ಲಿಟ್ಲ್ ಲೋವರ್ ಗ್ರೇಡ್. ಮೀನ್ ಟೈರ್ 2 ಅಂತ ಹೇಳ್ಬೋದು. ಲೋ ಗ್ರೇಡ್ ಅಲ್ಲ, ಟೈರ್ 2. ಸೊ ಇದೆಲ್ಲ ಚೆನ್ನಾಗಿದೆ ಇಲ್ಲಿ. ಸೊ ಟಾಕಿಂಗ್ ಅಬೌಟ್ ಅದೇ ಕೋರ್ ಕಾಂಪಿಟೆನ್ಸ್, ಕಲ್ಚರಲ್ ಫಿಟ್, ವಾಟ್ಸ್ ಇನ್ ಇಟ್ ಫಾರ್ ಮೀ. ಸೊ ಅದನ್ನು ನೀವು ಡಿಫೈನ್ ಮಾಡಬೇಕು. ಅದು ಡಿಫೈನ್ ಮಾಡಿಕೊಂಡು ಇವಾಗ ಇಂಟರ್ವ್ಯೂಯಲ್ಲಿ ಒಂದು ಪಾಸ್ ತೊಗೊಂಡು ಯೋಚನೆ ಮಾಡಿ, ಎವ್ರಿ ಕ್ವಶನ್ ಅವರು ಏನಕ್ಕೆ ಹೇಳ್ತಾ ಇದ್ದಾರೆ, ಇದು ವೆದರ್ ದೇ ಆರ್ ಚೆಕಿಂಗ್ ಮೈ ಬಿಹೇವಿಯರ್ ಆರ್ ಮೈ ಕಲ್ಚರಲ್ ಫಿಟ್, ಆರ್ ದೇ ಟಾಕಿಂಗ್ ಅಬೌಟ್ you say in my favor. So that keeping that perspective, interviewer perspective ಅಲ್ಲಿ ಇಟ್ಕೊಂಡ್ರೆ, ನೀವು ಸ್ಕಿಲ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಇಟ್ಸ್ ಈಸಿ. ಸೊ ಯು ವಿಲ್ ಹ್ಯಾವ್ ಟು ಅಟ್ಲೀಸ್ಟ್ ಪ್ಲ್ಯಾನ್ 2 months ಅರ್ಲಿ. ಯಾಕೆಂದರೆ ದುಬೈಯಲ್ಲಿ ಇವಾಗ ಕಾಲ್ ಮಾಡಿದ್ರೆ ನಾಳೆನೇ ಇಂಟರ್ವ್ಯೂ ಅಂತಾರೆ ತಕ್ಷಣ. ಯು ಶುಡ್ ಬಿ ಲೈಕ್ ರೆಡಿ ಎನಿ ಟೈಮ್ ವಿತ್ interview preparation. You should be on the toes, edges. That's what I have seen. So especially contract jobs ಎಲ್ಲ ಇದ್ದರೆ ಆ ಥರ. ಪರ್ಮನೆಂಟ್ ಜಾಬ್ಸ್ ಆ ಥರ ಏನಿಲ್ಲ, ಬಟ್ ಗೆಟಿಂಗ್ ಎ ಪರ್ಮನೆಂಟ್ ಜಾಬ್ ಮೋರ್ ಥ್ರೂ ರೆಫರೆನ್ಸ್ ಓನ್ಲಿ. That's what I have seen. But yeah, there is a way to do that. I have done it. So if you want, then you can always comment below and can get in touch with me. Okay? Thank you. See you for now.